ಮೇಲುಸ್ವಾಮಿ ನೇಮಿನಾಥ ತೀರ್ಥಂಕರು ಇಲ್ಲಿ ಮೊದಲು 5-6ನೇ ಶತಮಾನದಾಗ 108 ದೇವಸ್ಥಾನ ಇದ್ದವು ಇಲ್ಲಿ. ಆಮೇಲೆ 500-600 ವರ್ಷ ಆದ್ಮೇಲೆ ಮೌಲ್ಯರು ದಾಳಿ ಮಾಡಿದ್ರು. ಆಮೇಲೆ ಎಲ್ಲ ದೇವಸ್ಥಾನ ಹೊಡೆದು ಅದೇ ಕಲ್ಲಿಂದ ಅಸದ್ ಖಾನ್ ಸರ್ದಾರ್ ಕೋಟೆ ಕಟ್ಟಿದ್ದಾನೆ ಕಿಲ್ಲ. ಆ ಕಿಲ್ಲಾ ಗೋಡೆಗಳ ತೀರ್ಥಂಕರ ಗಣಪತಿ ಎಲ್ಲ ತೀರ್ಥಂಕರ ಮೂರ್ತಿಗಳು ಹಾಕಿದ ಪ್ರೂಫ್ ಇದೆ. ಈಗ ಅದರಲ್ಲಿ 4 ಟೆಂಪಲ್ ಉಳಿದಿದ್ದಾವೆ. 4ರಲ್ಲಿ ಪೂಜೆ ಅರ್ಚೆ ಆಗೋದು ಈ ಕಮಲ್ ಬಸ್ತಿ ಒಂದೇ. ಅದ್ರ ಬಾಜುಕೊಂದು ಕಮಲ್ ಬಸ್ತಿ ಜೈನ್ ಬಸ್ತಿ ಅಂತ ಒಂದಿದೆ. ಅದ್ರ ಗರ್ಭಡಿ ಎಲ್ಲ ಹೊಡಿದಾರೆ, ಮೂರ್ತಿ ಇಲ್ಲ. ಒಳಗಡೆ ಒಂದು ಮಸೀದಿ ಮಾಡ್ಯಾರ, ಸೋಫಾ ಮಸೀದಿ. ಮತ್ತೆ ಅಲ್ಲಿ ಒಂದು ಮಸೀದಿ ಹತ್ರ ಒಂದು ಶಿವ ಮಂದಿರ ಒಂದಿದೆ. 4 ಉಳಿದಾವೆ. ಇದಕ್ಕೆ ಮೊದಲು ವೇಣುಗ್ರಾಮ ಅಂತ 4 ಉಳಿದಿದಾವ. ಒಂದು ಶಿವ ಮಂದಿರ, ವೇಣುಗ್ರಾಮ ಅಂತ ಒಂದು ಮಸ್ಜಿದ್, ಒಂದು ಖಾಲಿ ಇದೆ, ಅದ್ರಲ್ಲಿ ಮೂರ್ತಿ ಇಲ್ಲ. ಇದರಲ್ಲಿ ನೇಮಿನಾಥ ಸ್ವಾಮಿ ಮೂರ್ತಿ ಇದೆ. ಇದು ಹಳೇದು. ಆದ್ರೆ ಇದರಿಂದ ಇದ್ರ ಒರಿಜಿನಲ್ ಮೂರ್ತಿ ಏನಿದೆ ಅಲ್ಲ, ಅದು ಬಸವನಗಲ್ಲಿ ಟೆಂಪಲ್ ನಲ್ಲಿ ಇದೆ. ಇಲ್ಲಿ ಓದ್ದಾರ ಅದು ಆಕ್ಚುಲಿ ಆ ವೇಳೆಗೆಲ್ಲ ಇದು ಹಿಂದೂ ಮುಸ್ಲಿಂ ಇದರಲ್ಲಿ ಎಲ್ಲ ಮೂರ್ತಿಗಳು ಹೊಡಿತಾ ಇದ್ವು. ಅದಕ್ಕೆ ಆ ಮೂರ್ತಿ ಏನಂದ್ರೆ ಈಗಿನ ಕಾಲದಾಗೆಲ್ಲ ಯಾರಾದ್ರೂ ಎಕ್ಸ್ಪೈರ್ ಆದ್ರೆ ಹೆಂಗೆ ಎತ್ಕೊಂಡು ಹೋಗ್ತಾರಲ್ಲ, ಹಾಗೆ ಸಿದ್ಗಿ ಮಾಡಿ ಅದ್ರ ಮೇಲೆ ಮೂರ್ತಿ ಇದನ್ನ ಮಾಡ್ಕೊಂಡು ಮುಂದೆ ಎಲ್ಲ ಹೆಂಗಸೂರು ಇದನ್ನ ಮಾಡ್ಕೊಂಡು ಅಲ್ಲಿ ತಗೊಂಡು ಹೋಗಿ ಅಲ್ಲಿ ಸ್ಥಾಪನಾ ಮಾಡಿದ್ದಾರೆ. ಮತ್ತೆ ಇದನ್ನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಇದು ಹಳೆ ಮೂರ್ತಿ ತಗೊಂಡು ಬಂದು ಇಟ್ಟಿದ್ದಾರೆ. ಆದ್ರೆ ಇದಕ್ಕಿಂತ ಮುಂಚೆ ಏನು ದೇವಸ್ಥಾನ ಇತ್ತಲ್ಲ, ಇದು ಶಾಂತಿನಾಥ್ ತೀರ್ಥಂಕರ ದೇವಸ್ಥಾನ ಆಯ್ತಾ. ಇದರಲ್ಲಿಂದ ಕೆಲವೊಂದು ಇವೆಲ್ಲ ಲಂಡನ್ ಮ್ಯೂಸಿಯಂದಲ್ಲಿ ಇದೆ. ಆಮೇಲೆ ಇದರಲ್ಲೇ ನೇಮಿನಾಥ ಸ್ವಾಮಿ ಮುಂದ್ಗಡೆ ಇಟ್ಟದ್ದು ಒಂದು ಮೂರ್ತಿ ಇದೆ. ಅದು ಎಲೆ ಟೈಪ್ ಇದೆಯಲ್ಲ, ಅದು ನವಗ್ರಹ ಮೂರ್ತಿ. ಇಂಡಿಯಾದಾಗ ಆ ಟೈಪ್ ನವಗ್ರಹ ಮೂರ್ತಿ ಇರೋದು ಇದೆ ಒಂದು. ಅಂದ್ರೆ ಎಲ್ಲ ಕಡೆ ನಿಮಗೆ ನವಗ್ರಹದ ದೇವಸ್ಥಾನ ಸಿಗ್ತದೆ. ಎಲ್ಲ ಪ್ರತಿಯೊಂದು ತೀರ್ಥಂಕರ ಮೂರ್ತಿ ಇರ್ತಾವ. ಅದ್ರ ಕೆಳಗೆ ಎಲ್ಲ ಇರೋದು ಈ ಗ್ರಹದ್ದು ಇದು ತೀರ್ಥಂಕರು, ವರ್ಧಮಾನ್ ಸ್ವಾಮಿ, ಇದು ಗುರುಗ್ರಹ, ಈಗೆಲ್ಲ ಈ ರೀತಿ ಎಲ್ಲ ಇರ್ತಾವೆ. ಚಂದ್ರಪ್ರಭು ಸ್ವಾಮಿ ಇದ್ರ ಚಂದ್ರಗ್ರಹದ್ದು ಅಂತೇಳಿ. ಆದ್ರೆ ಇಲ್ಲಿ ಏನದವಲ್ಲ 9 ಗ್ರಹದ್ದು ಮೂರ್ತಿ ಒಂದೇ ಎಲಿ ಟೈಪ್ ಅದು ಇದರಲ್ಲಿದೆ. ಅದು ಓಲ್ಡೆಸ್ಟ್ ಮೂರ್ತಿ ಅಂತದ್ದು ಇಂಡಿಯಾದಲ್ಲಿ. ಆಮೇಲೆ ಇದರದ್ದು ಕಂಬಗಳು ಏನಿದಾವಲ್ಲ, ಇದು ಬ್ಲ್ಯಾಕ್ ಗ್ರನೈಟ್ ಕಂಬಗಳು. ಇಷ್ಟು ನೈಸ್ ಪಾಲಿಶ್ಡ್ ಇದಾವಲ್ಲ. ಆ ಕಾಲಕ್ಕೆ ಈಗೆಲ್ಲ ಮಷಿನ್ಲೆ ಮಾಡಿದ್ರು ಇಷ್ಟು ಚಂದ ಆಗಂಗಿಲ್ಲ. ಆದ್ರೆ ಈಗ ಆ ಕಾಲಕ್ಕೆ ಮಾಡಿದ್ದಿದೆ. ಮತ್ತೆ ಅದರಲ್ಲಿ ಹೆಂಗಂದ್ರೆ ಇಟ್ ಈಸ್ ಜಸ್ಟ್ ಲೈಕ್ ಕಾನ್ಕೇವ್ ಮಿರರ್ ಇನ್ ದ ಸರ್ಕಸ್. ಅಂದ್ರೆ ನೀವು ಕೈ ಮೇಲೆ ಮಾಡಿದ್ರೆ ಮೇಲೆ 2 ಕೈ, ಕೆಳಗೆ 2 ಕೈ, ತಲೆ ಮೇಲೆ ಇದು ಕಾಣಿಸ್ತದೆ. ಆಮೇಲೆ ನೀವು ಅದು ಕಾಯಿನ್ ತಗೊಂಡು ಇದನ್ನು ಬಾರಿಸಿದ್ರೆ ಕೆಳಗಡೆ ಒಂದು ಮ್ಯೂಸಿಕ್ ಬರ್ತದೆ, ಸೌಂಡ್ ಬೇರೆ, ಮೇಲೆ ಒಂದು ಬೇರೆ ಬರ್ತದೆ. ಅಂದ್ರೆ ಸೋ ನೈಸ್ಲಿ ಕಾರ್ವ್ಡ್ ಎಲ್ಲ ಇದು. ಮತ್ತೆ ಅದ್ರ ಮೇಲೆ ಅಲ್ಲಿ ಒಳಗೆ ಎಂಟರ್ ಆಗ್ಬೇಕಾದ್ರೆ ತೋರಣ ಇದೆಯಲ್ಲ, ಅದು ಕಲ್ಲಿನ ತೋರಣ ಅದು. ಆಮೇಲೆ ಅದ್ರ ಪಕ್ಕದಲ್ಲಿ ಇರುವ ಮಣಿಗಳು ಏನದವಳ, ಅದರಲ್ಲಿ ನೀವು ಸೂಜಿ ದಾರ ಕೂಡ ಪೋಣಿಸ್ಬೋದು. ಮೈನ್ಯೂಟ್ಲಿ ಇದನ್ನ ಮಾಡಿದ್ದುಂಟು ಅವೆಲ್ಲ ಆಯ್ತಾ. ಆಮೇಲೆ ಕಮಲ್ ಅಂದ್ರೆ ಇದು ಲೋಟಸ್. ಆಮೇಲೆ ಅದು ಎಲ್ಲ ಹೀಗೆ ಉಲ್ಟಾ ಇದೆ. ಅದು ಹೀಗೆ ಇಲ್ಲ, ಕಮಲ ಹೀಗೆ ಉಲ್ಟಾ ಇದೆ. ಪ್ರತಿಯೊಂದು ಕಮಲದ ಪಂಖದ ಮೇಲೆ ಒಂದೊಂದು ಜನುಬಿಂಬ ಇದೆ. ಹಾಗೆ 184 ಮೂರ್ತಿ ಅದು. ಮತ್ತೆ ಇದರದ್ದು ಹೇಳ್ತಾರ, ಇದರದ್ದೇನು ದಿವಿ ಏನೇ ನೇಮಿನಾಥ ತೀರ್ಥಂಕರದ್ದು. ಅಲ್ಲಿ ಎಂಟ್ರೆನ್ಸ್ಗೆ ನೀವು ಬರ್ಬೇಕಾದ್ರೆ ದುರ್ಗಾದೇವಿ ಅಂತ ಅದು ಆಕ್ಚುಲಿ ಕುಷ್ಮಾಂಡಿನಿ ದೇವಿ ಮೂರ್ತಿ. ಅಲ್ಲಿ ಕೊಳ್ಳಲ್ಲಿ ಬಗಲಲ್ಲಿ ಒಂದು ಇದು ಉಂಟು, ಮಕ್ಕಳದವರ ಅಂದ್ರೆ ಅದು ಕುಷ್ಮಾಂಡಿನಿ ಮೂರ್ತಿ ಅದು. ಸೊ ಇಲ್ಲೇ ಈಗ ಇಲ್ಲಿ ಸಿಕ್ಕದಲ್ಲ, ಇದೊಂದು ಬಸ್ ಸ್ಟ್ಯಾಂಡ್ನಲ್ಲಿ ಎಸ್ಕೇವೇಷನ್ ಮಾಡಿ ಫೌಂಡೇಶನ್ ಇದು ಮಾಡ್ಬೇಕಾದ್ರೆ ಇದು ಮೂರ್ತಿ ಸಿಕ್ತು. ಈ ರೀತಿ ಇಲ್ಲಿ ಎಲ್ಲೇ ಎಸ್ಕೇವೇಷನ್ ಅಡ್ಡಿದ್ರೆ ನೀವು ಯು ವಿಲ್ ಗೆಟ್ ಇದು ಜೈನ್ ಇದು ಸಿಗ್ತಾವೆ ನಿಮಗೆಲ್ಲ. ಇವೆಲ್ಲ ಮೂರ್ತಿಗಳು ಇಲ್ಲ ಆ ಥರದ ಅವಶೇಷಗಳು ಏನಾದರೂ ಸಿಗ್ತಾವೆ. ಆಮೇಲೆ ಇದು ಜಾಗ ಇಷ್ಟು ಪವಿತ್ರ ಇದೆ ಅಂದರೆ ಇಲ್ಲೇ ಎಲ್ಲ ಆ ಕಾಲಕ್ಕೆ ಇದು ಇನ್ ದ ಬಿಗಿನಿಂಗ್ ಆಫ್ ದಿಸ್ 19th century ಎಲ್ಲ ಆ ಹೈಜಾ ಆಗಿದ್ದ ಇವೆಲ್ಲ ರೋಗಗಳೆಲ್ಲ ಬಂದರೆ ಇಲ್ಲಿ ಜನ ಇರ್ತಿದ್ರು. ಆದರೆ ಇಲ್ಲಿ ಜನರಿಗೆ ಯಾರಿಗೂ ಏನೂ ಎಫೆಕ್ಟ್ ಆಗಿಲ್ಲ ಆ ವೇಳೆ. ಹೇಳ್ತಾರದ್ದು ಇದು ನಮಗೂ ಅಷ್ಟು ಐಡಿಯಾ ಇರಲಿಲ್ಲ. ಒಬ್ಬರು ಕ್ರಿಶ್ಚಿಯನ್ ಇವರು, ಅವ್ರ ಹೆಸರು ಏನದು ಹೋತ್ ಅಂತೇಳಿ, ಅವ್ರು ಅದ್ರದ್ದು ಸಂಶೋಧನೆ ಮಾಡಿ ಪೇಪರ್ನಾಗ ಅದನ್ನ ಹಾಕಿದ್ರು ಅವರು. ಅವಾಗ ನಮಗೂ ಇದು ಐಡಿಯಾ ಬಂತು, ಅಂದ್ರೆ ಇಷ್ಟು ಪವಿತ್ರ ಜಾಗ ಇದೆ. ಅದ್ರ ಪಕ್ಕದಲ್ಲಿ ಇರೋದು ರಾಮಕೃಷ್ಣ ಮಿಷನ್. ಇವಾಗ 2005 ಈಗ ಕಟ್ಟಿಯಾರ. ತರುಸಾರ ಚಾತುರ್ಮಾಸ ಇದ್ರು ಹಳೆದಾಗ ಕಟ್ಟ. ಮತ್ತೆ ಇಲ್ಲಿಂದ ಈಗ ಕಪಿಲೇಶ್ವರ ಗುಡಿ ಮಠ ನೀವು ಎಲ್ಲೇ ಅಡ್ಡಿದ್ರೆ ನಮಗೆಲ್ಲ ಯೂಸ್. ಯಾಕಂದ್ರೆ ಇಲ್ಲಿ ಸಾಲ್ಕೆ ಎಲ್ಲ ಟೆಂಪಲ್ಸ್ ಇತ್ತು. ಹೇಳ್ತಾರೆ ಅದು ಆರ್ಕಿಯಾಲಜಿಕಲ್ ಇದರಿಂದ ನೋಡ್ಬೇಕು ಅದು ಏನೇನು ಅಂತೇಳಿ. ಇದು ಆ ಕಾಲಕ್ಕೆ ಇಲ್ಲಿ 108 ಮುನಿಗಳು ಅದೆಲ್ಲ ತಪ ಮಾಡ್ತಿದ್ರಂತೆ. ಬೆಂಕಿ ಎತ್ತು ಎಲ್ಲ. ಬೆಳಗಾವ್ ಅಂದ್ರೆ ಬೇಲುಗ್ರಾಮ್, ಬೇಲ್ ಅಂತ ಇದು ಬಾಂಬುಗಳು, ಜಂಗಲ್ಗೆ ಬೆಂಕಿ ಹತ್ತಿದ ಕೂಡಲೇ ಅದ್ರಾಗೆಲ್ಲ ಅವ್ರು ಇದ್ದಾದ್ರು.
ಆಮೇಲೆ ಅದು ಸಾವಂತವಾಡಿಗೆ ಯಾರೋ ಇವರು ಪ್ರಾಣಿಕಾರ್ಯ ರಾಜ ಇವರಿದ್ರಲ್ಲ ಅವರು ಹೆಂಡತಿ ಬಂದಿದ್ರು. ಅವರು ಪಾಲ್ಕಿಯಲ್ಲಿ ಬಂದಾಗ ಅವ್ರಿಗೆ ಕೆಟ್ಟ ಅನಿಸ್ತಿದ್ದಾರೆ. ನಾವು ಹೋಗಿ ಬಂದ್ಮೇಲೆ ಎಲ್ಲಾಲ್ ಅಂತ ಕೈಯಾಗಿ ಹಿಡ್ಕೋತಾರಲ್ಲ, ಅದು ಬಿದ್ದು ಹಿಂಗೆಲ್ಲ ಇವರು ಎಕ್ಸ್ಪೈರ್ ಆದರು ಎಲ್ಲ ಇಷ್ಟೆಲ್ಲ ಮಂದಿ ಅಂತೇಳಿ ಏನು ಮಾಡೋದು. ಅದಕ್ಕೆ ಅಷ್ಟು ದೇವಸ್ಥಾನ ಕಟ್ಟಬೇಕು ಅನ್ನೋದ್ಲಿ ಅಷ್ಟೊಂದು ದೇವಸ್ಥಾನ ಕಟ್ಟಿಸಿದ್ರು ಇಲ್ಲಿ ಈ ಜಾಗದಲ್ಲಿ ಹೇಳ್ತಾರೆ. ಕಥೆ ಐತೆ ಅದೇ. ಆದ್ರೆ ಏನೇ ಇದ್ರು ಈ ರೀತಿ ಟೆಂಪಲ್ ನಿಮ್ಗೆ ಒಂದು ನಿಮ್ಗೆ ಪಾಲಿಠಾಣದಾಗ ಒಂದು ಟೆಂಪಲ್ ಸಿಗ್ತದೆ ಕಮಲ್. ಆದ್ರೆ ಅವು ಏನ್ ಗೊತ್ತಾ, ಇಂಥವು 8 ಇವದವು 5 ಇರ್ಬೇಕು ಅವು. ನಾನು ಪಾಲಿಠಾಣಕ್ಕೆ ವಿಸಿಟ್ ಮಾಡಿದ್ದೀನಿ, ನೋಡಿದ್ದೇನೆ. 8 ಅದಾವು, 8 ಕಡೆ ಕಮಲ್ ಅದಾವ. ಆದ್ರೆ ಇಷ್ಟು ಅದು ಸಂಗೂರಿ ಕಲ್ದಾಗ ಮಾಡಿದ್ದು. ಇದು ಬ್ಲ್ಯಾಕ್ ಗ್ರಾನೈಟ್ ಸ್ಟೋನ್ ಇದು. ಆಮೇಲೆ ಇದ್ರದ್ದು ಸಿಸ್ಟಮ್ ಹೆಂಗಂದ್ರೆ ಇಂಜಿನಿಯರ್ಸ್ ಕೂಡ ಬಂದು ಸ್ಟಡಿ ಮಾಡಿದ್ದಾರೆ. ಇದು ಅದನ್ನ ಎಕ್ಸ್ಕವೇಷನ್ ಅದನ್ನ ಇದ್ರ ಮಾಡಿದ್ರು ಎಲ್ಲ ರಿಪೇರಿ ಮಾಡಕ್ಕೆ. ಲೋಡ್ ಬೇರಿಂಗ್ ಸಿಸ್ಟಮ್ ಆಗಿದೆ ಇದು. ಅಂದ್ರೆ ಮೇಲೆ ನೀರು ಬಿದ್ದರೆ ಹಿಂಗೆ ಕೆಳಗೆ ಹೋಗೋದು, ಹಿಂಗೆಲ್ಲ ಲೋಡ್ ಬೇರಿಂಗ್ ಸಿಸ್ಟಮ್. ಫೌಂಡೇಶನ್ ಇದಿಲ್ಲ ಈತ ಅಷ್ಟು, ಅಂದ್ರೆ ಈ ಪಿಲ್ಲರ್ ಗಿಲ್ಲರ್ ಹಂಗೆ ಹಾಕಿಲ್ಲ. ಇದು ಲೋಡ್ ಬೇರಿಂಗ್ ಸಿಸ್ಟಮ್ ಎಲ್ಲ ಕಟ್ಟಿದ್ದು ಅದು. ಇದು